ರೊಮ್ಯಾಂಟಿಕ್ ಮತ್ತು ಸ್ಟೈಲಿಂಗ್ ಫ್ಯಾಷನ್ ಶೈಲಿಯು ಮೆದುವಾದ ಬ್ಯಾಟೆಗಾಲು ಸೌಮ್ಯವಾದ ಆಕಾರಗಾಲು ಮತ್ತು ಸೂಕ್ಷ್ಮ ವಿವರಗಳನ್ನು ಬಳಸಿಕೊಂಡು ಆಕರ್ಷಕವಾದ ಸೊಗಸಾದ ನೋಟವನ್ನು ಸೃಷ್ಟಿಸುತ್ತದೆ. ಐಡಿಯು ಬಿಗಿಯಾದ ಅಥವಾ ಭರವಾದ ಫಿಗ್ಗಳ ಬದಲಿಗೆ ಹರಿಯುವ ರೇಖೆಗಳೊಂದಿಗೆ ನೈಸರ್ಗಿಕ ವಕ್ರತೆಗಳನ್ನು ಎತ್ತಿ ತೋರಿಸುತ್ತದೆ. ಫ್ಯಾಷನ್ ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವವನ್ನು ಅನನ್ಯ ಮತ್ತು ಆಕರ್ಷಕ ರೀತಿಯಲ್ಲಿ ವ್ಯಕ್ತಪಡಿಸಲು ಅನುವು ಮಾಡಿಕೊಡುವ ಬಗೆಯಾಗಿದೆ. ಆ ಅರ್ಥದಲ್ಲಿ ಅತ್ಯುತ್ತಮವಾದ ಪ್ರವೃತ್ತಿಗಳನ್ನು ಲೆಕ್ಕಿಸದೆ ಯಾವಾಗಲೂ ಪ್ರಸ್ತುತ ಮತ್ತು ತಾಜಾವಾಗಿ ಉಳಿಯುವ ಅದರ ಸೊಬಗು ಮತ್ತು ಸೂಕ್ಷ್ಮತೆಯಿಂದ ಹೃದಯಗಳನ್ನು ಗೆಲ್ಲುವ ಪ್ರವೃತ್ತಿಯಾಗಿದೆ. ಆ ಆಕರ್ಷಕ ಶೈಲಿಯ ಮೂಲಕ ಪ್ರಾರಂಭದಲ್ಲಿ ನಾವು ಇಮೇಜ್ ಮಾರ್ಗದರ್ಶನ ನೀಡಲು ಬಯಸುತ್ತೇವೆ. ಪ್ರಾಣಿ ಮತ್ತು ಅತ್ಯಾಧುನಿಕ ಉಡುಪನ್ನು ರಚಿಸಲು ಪ್ರಮುಖ ತನಕುಗಳನ್ನು ಇಮೇಜ್ ತೋರಿಸುತ್ತೀವಿ. ಫ್ಯಾಷನ್ನಲ್ಲಿನ ಪ್ರಾಣಿ ಶೈಲಿಯು ಸೂಕ್ಷ್ಮ ವಿವರಗಳು ಮತ್ತು ಎಮಾಡು ಮತ್ತು ಸ್ನೇಹಶೀಲ ಬಣ್ಣದ ಪ್ಯಾಲೆಟ್ನೊಂದಿಗೆ ಮಾಧುರ್ಯ ಮತ್ತು ಸ್ತ್ರೀತ್ವವನ್ನು ಪ್ರಕಟಿಸುವ ದಕ್ಷ ಸೌಂದರ್ಯವಾಗಿದೆ. ಐಡಿಯು 19ನೇ ಶತಮಾನದ ಪ್ರಾಣಿ ಯುಗದಲ್ಲಿ ಹುಟ್ಟಿಕೊಂಡಿತು. ಕಲೆ ಶಾಸ್ತ್ರೀಯ ಸೌಂದರ್ಯ ಮತ್ತು ಪ್ರಕೃತಿಯ ತೀವ್ರತೆಯನ್ನು ಒಟ್ಟುಹಿಡಿದಿದ್ದ ಸಮಯ. ಪ್ರಕೃತಿ, ಕಲೆ ಮತ್ತು ಸಾಹಿತ್ಯದಿಂದ ಸ್ಫೂರ್ತಿ ಪಡೆದ ಈ ಶೈಲಿಯು ಮೆದುವಾದ ಬ್ಯಾಟೆಗಾಲು, ರಾಫಲ್ಸ್, ಲೇಸ್ ಮತ್ತು ಹೂವಿನ ಮುದ್ರಣಗಳ ಬಳಕೆಗೆ ಎದ್ದು ಕಾಣುತ್ತದೆ. ಈ ಪ್ರವೃತ್ತಿಯು ಇತರ ಪ್ರಸ್ತುತ ಪ್ರವೃತ್ತಿಗಳಿಗೆ ಆರಂಭಿಕ ಹಂತವಾಗಿ ಕಾರ್ಯನಿರ್ವಹಿಸಿದೆ. ಐಡಿಯು ರೊಮ್ಯಾಂಟಿಸಿಸಂನ ಸೂಕ್ಷ್ಮ ರೇಖೆಗಳು ಮತ್ತು ಸಿಹಿ ಆಕಾರಗಳಿಂದ ಹೆಚ್ಚಿಸಿಯೂ ಪ್ರೇರಿತವಾಗಿದೆ. ರೊಮ್ಯಾಂಟಿಕ್ ಉಡುಪಿನ ಉಡುಪನ್ನು ರಚಿಸುವುದು ಈ ಪ್ರವೃತ್ತಿಯ ಸಾರವನ್ನು ಸೆರೆಹಿಡಿಯಲು ಒಂದು ಸೂಕ್ತ ಮಾರ್ಗವಾಗಿದೆ. ಈ ರೀತಿಯ ಉಡುಪು ಸ್ತ್ರೀತ್ವ ಮತ್ತು ಸೌಕರ್ಯದ ಮಿಶ್ರಣವನ್ನು ತರುತ್ತದೆ, ಯಾವುದೇ ಸಂದರ್ಭಕ್ಕೂ ಸೂಕ್ತವಾಗಿದೆ. ವಿವರಗಳು ಉತ್ತಮ ಉಡುಪನ್ನು ಅಸಾಧಾರಣವಾದ ಉಡುಪಿನಿಂದ ಪ್ರತ್ಯೇಕಿಸುತ್ತವೆ. ಆದ್ದರಿಂದ ನಿಮ್ಮ ಪ್ರಾಣಿ ನೋಟವನ್ನು ಪೂರ್ಣಗೊಳಿಸಲು ಪರಿಕರಗಳು ಅತ್ಯಗತ್ಯ ಅನಿಸಬಹುದು. ಬೆಚ್ಚಗಿನ ಬಣ್ಣಗಳಲ್ಲಿ ಕೈಸಲ್ಗಳು, ಸರ್ಜನಾತ್ಮಕ ಅಥವಾ ಹೃದಯ ಆಕಾರದ ವಿವರಗಳೊಂದಿಗೆ ನೆಕ್ಲೇಸ್ಗಳು ಮತ್ತು ಕಿವಿಯೋಲೆಗಳು, ಬಳೆಗಳು ಮತ್ತು ಸೂಕ್ಷ್ಮ ಅಂಗುರಗಳು. ಫ್ಯಾಷನ್ನಲ್ಲಿನ ಪ್ರಾಣಿ ಶೈಲಿಯು ತಾಜಾತನ ಮತ್ತು ಸೂಕ್ಷ್ಮತೆಯ ಆಕಾರಣೆಯಾಗಿದೆ. ಪ್ರತಿಯೊಂದು ತನಕು, ಪ್ರತಿಯೊಂದು ವಿವರ, ಪ್ರತಿಯೊಂದು ಉಡುಪು ಎಲ್ಲವೂ ಒಟ್ಟಿಗೆ ಸೇರಿ ಇಮೇಜ್ ಅನನ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ನೋಟವನ್ನು ಸೃಷ್ಟಿಸುತ್ತದೆ.